ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಧರ್ಮಸ್ಥಳ ಟು ಡೆಲ್ಲಿ, ಇದು ಎಸ್ಐಟಿ ತನಿಖೆಯಿಂದ ಬಯಲಾದ ಬುರುಡೆಕೋರನ ಚೈನ್ ಲಿಂಕ್. ಕಣ್ಕಟ್ಟು ಆಟ ಆಡ್ತಾ ಇದ್ದಂಥ ಚೆನ್ನನಿಗೆ ಗುನ್ನ ಬಿದ್ದ ಬಳಿಕ ಆಶ್ರಯ ಕೊಟ್ಟ ಫಟಿಂಗರಿಗೆ ಹೊಟ್ಟೆ ಕಡಿತ ಶುರುವಾಗಿದೆ. ಮೊಬೈಲ್ ರಹಸ್ಯ ಕೂಡ ರಿವೀಲ್ ಆಗಿದ್ದು BNS 183 ಹೇಳಿಕೆ ದಾಖಲಿಸೋಕೆ ನಾಳೆ ಟೈಮ್ ಫಿಕ್ಸ್ ಆಗಿದೆ. ಇವನು ದೂತ, ಪೊಲೀಸರು ಭೂತಾನೇ ಬಿಡಿಸಿದ್ದಾರೆ. ಆಕ್ಟಿಂಗು, ಡೈರೆಕ್ಷನ್ನು ಅಂತ ಸೆನ್ಸಾರ್ ಇಲ್ಲದೆ ಟ್ರೈಲರ್ ಬಿಟ್ಟವು ಸಮೀರನಿಗೆ ಇವತ್ತು 5 ಗಂಟೆ ಫುಲ್ ಡ್ರಿಲ್ ಆಗಿದೆ. ಒಂದೇ ಸ್ಕ್ರಿಪ್ಟ್ ನ 3 ಬಾರಿ ಓದಿಸಿ ವಾಯ್ಸ್ ಸ್ಯಾಂಪಲ್ ಪಡೆಯಲಾಗಿದೆ. ನಾಳೆ ಕಂಪ್ಯೂಟರ್, ಮೊಬೈಲ್ ತರುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದಂತೂ ಮಿಸ್ಟ್ರಿ, ಮ್ಯಾಜಿಕ್ ಕಜ್ಜಿ ಹೆಣೆದಂಥ ಅನನ್ಯ ಪಂಚತಂತ್ರದ ಸ್ಟೋರಿ. ಪೊಲೀಸರ ವಿಚಾರಣೆ ಟ್ರಯಲ್ ಶುರುವಾಗ್ತಾ ಇದ್ದ ಹಾಗೆ ಸುಜಾತ ತನ್ನ ಜಾತಕ ಬಯಲಾಗುವ ಟ್ರಬಲ್ಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಬರಡು ಬಿದ್ದ ಪಾಲಿಟಿಕ್ಸ್ಗೆ ಬುರುಡೆ ಕೇಸು ಬಿರಡೆ ಬಿಚ್ಚಿಸಿದೆ. ರಾಜಕೀಯ ಲಾಭಕ್ಕೆ ಕಾಂಪಿಟೇಷನ್ ಶುರುವಾಗ್ಬಿಟ್ಟಿದೆ. ಇದು ದುರ್ಗದ ಶಾಸಕ ದುರ್ಗಮದಲ್ಲಿ ಬಚ್ಚಿಟ್ಟಿದ್ದಂಥ ಸಂಪತ್ತು ಬೆಚ್ಚಿ ಬೀಳಿಸ್ತಾ ಇದೆ. ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಕೇಸ್ನಲ್ಲಿ ನಿನ್ನೆ ಸಿಕ್ಕಿಂನಲ್ಲಿ ಸೆರೆ ಸಿಕ್ಕಿದ್ರು. ಕೋಟಿ ಲೆಕ್ಕದಲ್ಲಿ ಕೋಟೆ ಕಟ್ಟಿದ ಪಪ್ಪಿಯನ್ನ ಕೋರ್ಟ್ ಇವತ್ತು ಇಡಿ ಕಸ್ಟಡಿಗೆ ಒಪ್ಪಿಸಿದೆ. 4 ದಿನ ಬೆಂಡೆತ್ತಲಿದೆ. ಮಲೆನಾಡಲ್ಲಿ ಮಳೆ ಹನಿ ನಿಂತಿದೆ. ಕರಾವಳಿಯಲ್ಲಿ ಅಬ್ಬರ ಕಾಣಿಸ್ತಾ ಇಲ್ಲ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನೆರೆ ಹೆಸರಲ್ಲಿ ದಾಂಗುಡಿಯನ್ನ ಇಟ್ಟಿದ್ದಾನೆ. ರಾಯಚೂರು ಭಾಗದಲ್ಲಿ ಕೃಷ್ಣಿಯ ಭೋರ್ಗರೆತಕ್ಕೆ ದೇವರಿಗೂ ದಿಗ್ಬಂಧನ ಬಿದ್ದಿದೆ. ಭೀಮಿಯ ರಭಸಕ್ಕೆ ಬೆಳೆಗಳು ಸ್ವಾಹ ಆಗಿವೆ. ತುಂಗಭದ್ರೆಯ ಆರ್ಭಟಕ್ಕೆ ಪಂಪ್ ಸೆಟ್ ಕೊಚ್ಚಿ ಹೋಗಿವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.